5 number of passport, ma'am. 5 passport. Okay. 3 bank credit card and 200 gram MDMA. ಫೆಡೆಕ್ಸ್ನಿಂದ ಅಚಾನಕ್ ಆಗಿ ಫೋನ್ ಕರೆ ಬರುವ ಮೂಲಕ ಇದು ಆರಂಭವಾಗುತ್ತೆ. ಕರೆ ಮಾಡಿದ ವ್ಯಕ್ತಿ ನಿಮ್ಮ ಹೆಸರಿನಲ್ಲಿ ಒಂದು ಪಾರ್ಸೆಲ್ ಬಂದಿದೆ, ಅದರಲ್ಲಿ ಅಕ್ರಮವಾಗಿ ಡ್ರಗ್ಸ್ ಇಟ್ಟು ಕಳಿಸಿದ್ದಾರೆ ಅಂತ ಹೇಳುತ್ತಾರೆ. ಫೋನ್ ಕರೆಯಲ್ಲಿ ಉನ್ನತ ಅಧಿಕಾರಿಗಳು ಮಾತನಾಡುತ್ತಿರುವುದು ಅಂತ ಹೇಳಿ ನಿಮ್ಮನ್ನು ಆತಂಕಗೊಳಿಸುತ್ತಾರೆ. ನೀವು ಡ್ರಗ್ಸ್ ನಿಯಂತ್ರಣ ಮಂಡಳಿ, ಕಸ್ಟಮ್ಸ್ ಹಾಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತನಾಡುತ್ತಿರುವುದಾಗಿ ನಂಬಿಸಿ ವಿಡಿಯೋ ಕಾಲ್ ಮಾಡೋ ಮೂಲಕ ನಕಲಿ ಅಧಿಕಾರಿಗಳಾಗಿ ಮಾತನಾಡಿ ಪರಿಸ್ಥಿತಿ ಇನ್ನೂ ಗಂಭೀರಗೊಳಿಸುತ್ತಾರೆ. ವಿತಿನ್ ಸೆಕೆಂಡ್ಸ್ ಕಸ್ಟಮ್ಸ್ ಇದಕ್ಕೆ ಕನೆಕ್ಟ್ ಮಾಡ್ತಾರೆ. ಇಮಿಡಿಯೇಟ್ ಅದೇ ಲೈನಲ್ಲಿ ಕಸ್ಟಮ್ಸ್ ಅವ್ರು ಮಾತಾಡ್ತಾರೆ. ಅವರು ನಿಮ್ದು ಈ ಥರ ಇದೆ, ಒಂದು ಬಾಕ್ಸಲ್ಲಿ ಒಂದು 6 ಪಾಸ್ಪೋರ್ಟು ಮತ್ತು ಅನ್ಅಥರೈಸ್ಡ್ ಡ್ರಗ್ಸ್ ಟೈಪ್ ಇದೆ, ಮತ್ತು ಇದೆಲ್ಲ ನಿಮ್ಮ ಬಾಕ್ಸಲ್ಲಿ ಐಡೆಂಟಿಫೈ ಆಗಿದೆ, ಮತ್ತು ನಿಮ್ಮ ಮುಂಬೈಯಲ್ಲಿ ಅರೆಸ್ಟ್ ವಾರೆಂಟ್ ಆಲ್ರೆಡಿ ಬಂದಿದೆ, ನೆಕ್ಸ್ಟ್ ನಿಮಗೆ ಕಮಿಷನರ್ ಮಾತಾಡ್ತಾರೆ ಅಂತ ಹೇಳಿ ನಮ್ಗೆ ಹೇಳ್ತಾರೆ. ಸೊ ನಮಗೆ ಏನು ಮಾತಾಡೋಕ್ಕೆ ಬಿಡ್ದಂಗೆ ನೆಕ್ಸ್ಟ್ ಅವರು ಕಮಿಷನರ್ ಲೆವೆಲಲ್ಲೇ ಫೋನ್ ಕನೆಕ್ಟ್ ಆಗುತ್ತೆ ವಿತಿನ್ ಸೆಕೆಂಡ್ಸಲ್ಲೇ. ಮತ್ತು ನಿಮ್ಮ ಆಧಾರ್ ಪ್ರಕಾರ ನಿಮ್ಮದು ಮನಿ ಲಾಂಡ್ರಿಂಗ್ ಕೇಸಸ್ಸು ಸುಮಾರು ಇದೆ ಆಧಾರ್ ನಂಬರಲ್ಲಿ, ಬೇಕಾದರೆ ನಿಮ್ಗೆ ವಾಟ್ಸಪ್ ಕಳಿಸ್ತೀವಿ ಅಂತ ಇಮಿಡಿಯೇಟ್ ವಾಟ್ಸಪ್ ಕಳಿಸ್ತಾರೆ. ಜೈಲಿಗೆ ಹೋಗೋದು ತಪ್ಪಿಸಬೇಕಾದರೆ ಸೆಕ್ಯೂರಿಟಿಗಾಗಿ ಹಣ ಕಳುಹಿಸಿ ಅಂತ ಹೇಳಿ ಈ ಬಗ್ಗೆ ಯಾರಿಗೂ ಹೇಳಬಾರದು ಅಂತ ಕೂಡ ಹೇಳುತ್ತಾರೆ. ಒತ್ತಡದಲ್ಲಿ ಬಹಳಷ್ಟು ಜನ ಅವರು ಹೇಳಿದಂತೆ ದೊಡ್ಡ ಪ್ರಮಾಣದ ಮೊತ್ತವನ್ನು ಅವರು ಹೇಳುವ ವಿವಿಧ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡುತ್ತಾರೆ. ಪೊಲೀಸ್ ಇಲಾಖೆ, ಇಡಿ, ಐಟಿ, ಕಸ್ಟಮ್ಸ್ ಹೀಗೆ ಇತರೆ ಸರ್ಕಾರಿ ತನಿಖಾ ಸಂಸ್ಥೆಗಳು ನಿಮಗೆ ಫೋನ್ ಕರೆ ಮಾಡುವ ಮುಖಾಂತರ ಯಾವುದೇ ರೀತಿಯ ವಿಚಾರಣೆ ಮಾಡುವುದಿಲ್ಲ. ನಿಮಗೆ ಅನುಮಾನಾಸ್ಪದ ಕರೆಗಳು ಬಂದಿದ್ದೇ ಆದಲ್ಲಿ ಅಂತಹ ಕರೆಗಳನ್ನು ತಕ್ಷಣವೇ ಕಟ್ ಮಾಡಿ, ಒಂದು ವೇಳೆ ಇದು ಪಾರ್ಸೆಲ್ಗೆ ಸಂಬಂಧಿಸಿದ ಕಾಲ್ ಆಗಿದ್ದರೆ ಫೆಡೆಕ್ಸ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪಾರ್ಸೆಲ್ ಬಗ್ಗೆ ನೇರವಾಗಿ ಪರಿಶೀಲಿಸಿ. ಇತರರಿಂದ ಕಳುಹಿಸಿದ ಅನುಮಾನಾಸ್ಪದ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ನೀವು ಇಂತಹ ವಂಚನೆಗೆ ಒಳಗಾಗಿದ್ದರೆ ಅಥವಾ ವಂಚನೆಗೆ ಒಳಗಾಗಿದ್ದವರು ನಿಮಗೆ ಪರಿಚಯವಿದ್ದರೆ ತಕ್ಷಣ 1930 ಸಹಾಯವಾಣಿಗೆ ಕರೆ ಮಾಡಿ ಅಥವಾ ಹತ್ತಿರದ ಪೊಲೀಸ್ ಠಾಣೆಗೆ ಭೇಟಿ ನೀಡಿ. ಜಾಗರೂಕರಾಗಿರಿ, ಸುರಕ್ಷಿತವಾಗಿರಿ.